ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಪುದೀನಾ ಚಟ್ನಿ ಯಾವ ರೀತಿ ತಯಾರಿಸೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆದಂತ ಪುದೀನಾ ಚಟ್ನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, 2 ಚಮಚ ಉದ್ದಿನ ಬೇಳೆ, 2 ಚಮಚ ಕಡಲೆ ಬೇಳೆ, 1 ಚಮಚ ಜೀರಿಗೆ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ನೀವು ಅಳತೆ ಪ್ರಮಾಣ ಚೇಂಜ್ ಮಾಡ್ಕೊಳ್ಬಹುದು. ಖಾರಕ್ಕೆ ತಕ್ಕಷ್ಟು ಗುಂಟೂರು ಚಿಲ್ಲಿಯನ್ನು ಹಾಕೊಳ್ಳಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅದಕ್ಕೆ ಖಾರಕ್ಕೆ ಅನುಸಾರವಾಗಿ ನೀವು ಮೆಜರ್ಮೆಂಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಪುದೀನಾ ಚಟ್ನಿ ಜಾಸ್ತಿ ಕ್ವಾಂಟಿಟಿ ಆದ್ರೂ ಮಾಡ್ಕೊಳ್ಬಹುದು, ಕಡಿಮೆ ಕ್ವಾಂಟಿಟಿ ಆದ್ರೂ ಮಾಡ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗುಂಟೂರು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿ, ನಾನು ಇಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರ ಹಾಕ್ತಾ ಇದ್ದೀನಿ. ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನಾನು ಇಷ್ಟನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ್ಮೇಲೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಆದ್ಮೇಲೆ 4 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅದನ್ನು ಕೂಡ ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಈ ಪುದೀನಾ ಚಟ್ನಿ ರುಚಿಯಾಗಿ ಬರ್ಬೇಕಂದ್ರೆ ಕಲ್ಲುಪ್ಪನ್ನ ಉಪಯೋಗಿಸಿ. ಕಲ್ಲುಪ್ಪು ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಪುಡಿ ಉಪ್ಪನ್ನೇ ಕೂಡ ಉಪಯೋಗಿಸ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇದನ್ನ ನೀವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇ ಪಾತ್ರೆ ಉಪಯೋಗಿಸ್ಕೊಳ್ಳಬಹುದು. ಇಲ್ಲಾಂದ್ರೆ ಬೇರೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಪುದೀನಾ ಸೊಪ್ಪನ್ನ ಹಾಕಿ ಬಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿಗಳಿದ್ರೆ ಅದನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ. 2 ಚೆನ್ನಾಗಿ ಒಂದು 10 ನಿಮಿಷ ಬಾಡಿಸ್ಕೋಬೇಕು. ಅದರಲ್ಲಿರುವಂತ ನೀರಿನಂಶ ಎಲ್ಲ ಹೋಗ್ಬೇಕು. ಮಾಡ್ಕೊಂಡಿರುವಂತ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ, ಈಗ ಸ್ವಲ್ಪ ನೀರ್ ಬೇಕಂದ್ರೆ ಹಾಕೊಳ್ಬಹುದು. ಫಸ್ಟ್ ಲೈಟ್ ಆಗಿ ಗ್ರೈಂಡ್ ಮಾಡಿ, ಇದರಲ್ಲಿ ಸ್ವಲ್ಪ ತರ್ತರಿಯಾಗಿರೋ ರೀತಿ ನೋಡ್ಕೊಳ್ಳಿ. ಪೂರ್ತಿ ನುಣ್ಣಗೆ ರುಬ್ಬೇಡಿ. ತರ್ತರಿಯಾಗಿ ಬರೋದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳಿ. ಈಗ ಫಸ್ಟ್ ಈ ತರ ತರ್ತರಿಯಾಗಿ ರುಬ್ಬಿ ಇನ್ನೊಂದ್ಸರಿಗೆ ನಾವು 2 ರಿಂದ 3 ಚಮಚದಷ್ಟು ನೀರ್ ಹಾಕಿ ರುಬ್ಬಿದ್ರೆ ಈ ತರ ಸಾಫ್ಟ್ ಆಗಿ ಬರುತ್ತೆ. ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಅಲ್ಲ, ಆದ್ರೂ ಫೈಬರ್ ಕಂಟೆಂಟ್ ಏನಿದೆ ಅದೆಲ್ಲ ತರ್ತರಿಯಾಗಿರೋ ರೀತಿ ನೋಡ್ಕೊಳ್ಳಿ. ಇದನ್ನ ನಾವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಮಕ್ಕಳಿಗೆ ತಿನ್ಸಿದ್ರೆ ಪುದೀನ ಚಟ್ನಿ ಯಾರು ಬೇಡ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. That's